ಸರ್ ನಮಸ್ಕಾರ. ಇದೇನಿದು ಕಪ್ಪು ಉಂಡೆ? ಸರ್ ಇದು ಹೃದಯ ರಕ್ಷಕ ಸಂಜೀವಿ ಲಡ್ಡು ಅಂತ ಸರ್. ಈ ಲಡ್ಡು ವಿಶೇಷತೆ ಏನು ಅಂತಂದ್ರೆ ಇತ್ತೀಚೆಗೆ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಸಹ ಉದ್ಯೋಗ ಕೆಲಸದಲ್ಲಿ ಮತ್ತೆ ಒತ್ತಡದಲ್ಲಿ ಸಿಲುಕಿದ್ದಾರೆ. ಆರೋಗ್ಯದ ಬಗ್ಗೆ ಜಾಗೃತಿಗಳಿಲ್ಲ. ಹಾಗಾಗಿ ಇವತ್ತು ಏನು ತುಂಬಾ ಜನ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಮತ್ತೆ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗ್ತಿದೆ. ಅಂತಹ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ನನ್ನ ಈ ಒಂದು ಸಂಜೀವಿ ಲಡ್ಡು ಕಡಿಮೆ ಮಾಡುತ್ತೆ, ಗುಡ್ ಕೊಲೆಸ್ಟ್ರಾಲ್ ನ ಇನ್ಕ್ರೀಸ್ ಮಾಡುತ್ತೆ. ಇದರಲ್ಲಿ ಯಾಕೆ ಆ ತರ ಇನ್ಕ್ರೀಸ್ ಮಾಡುತ್ತೆ ಅಂದ್ರೆ ಅಶ್ವಗಂಧ, ಅಕ್ಸೆ ಬೀಜ, ಅಮೃತಬಳ್ಳಿ, ಕಡಲೆಕಾಯಿ ಬೀಜ ಮತ್ತೆ ಬೆಲ್ಲ ಮತ್ತು ತುಪ್ಪದಲ್ಲಿ ಮಾಡಿದ್ದಾರೆ. ಇದು ಹಿಂದಿನ ಕಾಲದ ಸನಾತನ ಆಯುರ್ವೇದಿಕ್ ಪದ್ಧತಿಯಿಂದ ಮಾಡ್ತಿದ್ದಂತ ಹಿಂದೆ ಹಳ್ಳಿಗಳಲ್ಲಿ ಅಜ್ಜಿದಿರು ಉಂಡೆ ಮಾಡಿಕೊಡ್ತಾ ಇದ್ರು. ಯಾಕೆ ಅಂದ್ರೆ ನೆಗಡಿ ಕೆಮ್ಮು ಎಲ್ಲ ಆದಾಗ ಅಂತಹ ಒಂದು ಆಯುರ್ವೇದಿಕ್ ಇಂದ ಮಾಡಿರುವಂತದ್ದು. ಇದು ಮೆಡಿಕಲ್ ಇಂದ ಟೆಸ್ಟೆಡ್ ಆಗಿ ರಿಪೋರ್ಟ್ ಆಗಿ ಬಂದಿದೆ. ಇದನ್ನ ನಾವು ಏನು ಅಂದ್ರೆ ಉಚಿತವಾಗಿ ಎಲ್ಲೂ ವ್ಯಾಪಾರಕ್ಕಂತ ಮಾಡ್ತಾ ಇಲ್ಲ. ಪ್ರತಿ ಗುರುವಾರ ಒಂದಲ್ಲ ಒಂದು ಪಾರ್ಸಲ್ ಕೊಡ್ತಾ ಇದೀವಿ. ಇವತ್ತು ಅಭ್ಯುದಯರ ಜೊತೆ ಸ್ವಾತಂತ್ರ್ಯ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಎಲ್ಲ ಮಕ್ಕಳುಗಳಿಗೂ ಸಹ ಹಂಚ್ತಾ ಇದ್ದೀವಿ. ಇದರ ವಿಶೇಷತೆ ಏನು ಅಂತಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ತದೆ, ಮತ್ತೆ ಏನು ನಮ್ಮ BP ಮತ್ತೆ ಕೊಲೆಸ್ಟ್ರಾಲ್ ಅನ್ನು ಸಹ ಕಂಟ್ರೋಲ್ ಮಾಡುತ್ತೆ, ಸ್ಟ್ರೋಕ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ದೇಹದಲ್ಲಿನ ಎಲ್ಲ ಏನು ಜೀವಸತ್ವಗಳಿರ್ತವೆ ಅವನ್ನೆಲ್ಲ ಸಮತೋಲನದಲ್ಲಿಡುವಂಥ ಒಂದು ಆಹಾರದ ಇದಾಗಿದೆ. ನಾವೆಲ್ಲರೂ ಸಹ ನಮ್ಮ ಮನೆಗಳಲ್ಲೇ ಇದನ್ನ ಮಾಡ್ಕೊಂಡು ನಮಗೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಮಾಡ್ಕೊಬೋದು. ಇದು ನಮ್ಮ ಮೂಲ ಉದ್ದೇಶ. ನಮ್ಮ ಆಹಾರ ನಮ್ಮ ಆರೋಗ್ಯ, ನಮ್ಮ ಎಲ್ಲರೂ ಸಹ ಆರೋಗ್ಯ ಒಳ್ಳೇದಾಗಲಿ ಅನ್ನೋದ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಲಡ್ಡುವನ್ನ ಕೊಡ್ತಾ ಇದೀವಿ. ಸರ್ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಏನಾದ್ರು ಇದೆಯಾ? ಇದೆ ಸರ್, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಶಿಲ್ಬೆ ರವಿಕುಮಾರ್ ಅಂತಲೇ ಇದೆ ಸರ್. ಓಕೆ, ಮುಂದಿನ ಗುರುವಾರ ಎಲ್ಲಿ ಸಿಗ್ತೀರಾ ಸರ್? ಮುಂದಿನ ಗುರುವಾರ ನಾವು ಬಸವೇಶ್ವರನಗರದಲ್ಲಿ ಒಂದು ಪಾರ್ಕ್ ಇದೆ, ಆ ಬಸವೇಶ್ವರ 3rd ಮೈನಲ್ಲಿ ಒಂದು ಪಾರ್ಕ್ ಅಲ್ಲಿ ಸಿಗ್ತೀವಿ ಸರ್. ಪ್ರತಿ ಗುರುವಾರ ಒಂದಲ್ಲ ಒಂದು ಪಾರ್ಕ್ ಅಲ್ಲಿ ನಾವು ಒಂದು 20 ಜನ ಅನೇಕ ಸಂಘ ಸಂಸ್ಥೆಯ ಸ್ವಯಂ ಸೇವಕರು ಸೇರ್ಕೊಂಡು ಅವ್ರ ಸ್ವಂತ ಇಂದ ರಾತ್ರಿ ರೆಡಿ ಮಾಡಿ ಬೆಳಗ್ಗೆ ಬಂದು ತಂದು ಹಂಚುವಂತ ಕಾರ್ಯಕ್ರಮ. ಸೊ ಅವರಾಗೆ ಮಾಡಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ಹೆಂಗ್ ಮಾಡೋದು? ನಮ್ದು ಪೇಜ್ ಇದೆ, ಮತ್ತೆ ನಮ್ದೊಂದು ಅದರ ನಂಬರ್ ಸಹ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ. ನಾವೇ ಅವ್ರಿಗೆ ವಿವರಣೆಯನ್ನು ಸಹ ಹೇಳ್ತೀವಿ, ಎಷ್ಟೆಷ್ಟು ಅಂಶಗಳನ್ನು ಹಾಕಬೇಕು, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಇದಕ್ಕೆ ಅಂತ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಾನು ಜಾಮೂನ್ ಅನ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಇಲ್ಲ ಸರ್, ನಾನು ಅನ್ಕೊಂಡೆ ಇವರು ಸಕ್ಕರೆ ಹಾಕೋದು ಮರ್ಬಿಟ್ಟವ್ರೆ. ಅಕ್ಷಯ ಬೀಜ, ಅಶ್ವಗಂಧ, ಅಮೃತಬಳ್ಳಿ ಈ ಮೂರು ಇಡೀ ವರ್ಲ್ಡ್ ಅಲ್ಲಿ ಅತ್ಯಂತ ಸರ್ಟಿಫೈಡ್.